ಮೊದಲನೆಯ ಪ್ರಶ್ನೆ, ರಕ್ತ ಶುದ್ಧೀಕರಣ ಮಾಡಲು ಏನನ್ನ ಮಾಡಬೇಕು? ಎ. ಶುಂಠಿಯನ್ನು ತಿನ್ನಬೇಕು. ಬಿ. ಗಿಲಾಯಿಯನ್ನು ಸೇವನೆ ಮಾಡಬೇಕು. ಸಿ. ನಲ್ಲಿಕಾಯಿಯನ್ನು ತಿನ್ನಬೇಕು. ಡಿ. ಚಯಾ ಬೀಜಗಳನ್ನು ತಿನ್ನಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಗಿಲಾಯಿ ತಿನ್ನಬೇಕು. ಎರಡನೆಯ ಪ್ರಶ್ನೆ, ಯಾವ ಮಾಂಸವನ್ನು ಹೆಚ್ಚಾಗಿ ನಾವು ತಿನ್ನಬಾರದು? ಎ. ಹಸಿ ಮೊಟ್ಟೆ. ಬಿ. ಕುರಿ ಮಾಂಸ. ಸಿ. ಮೀನಿನ ಮಾಂಸ. ಡಿ. ಬಾಯ್ಲರ್ ಚಿಕನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬಾಯ್ಲರ್ ಚಿಕನ್. ಮೂರನೆಯ ಪ್ರಶ್ನೆ, ಮಹಾರಾಷ್ಟ್ರದ ರಾಜಧಾನಿ ಯಾವುದು? ಎ. ಕೋಲ್ಕತಾ. ಬಿ. ಭೂಪಾಲ್. ಸಿ. ಶಿಮ್ಲಾ. ಡಿ. ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಭೂಪಾಲ್. ನಾಲ್ಕನೆಯ ಪ್ರಶ್ನೆ, ಮಲಬದ್ಧತೆ ಸಮಸ್ಯೆ ಇದ್ದರೆ ಏನು ತಿನ್ನಬೇಕು? ಎ. ಕ್ಯಾರೆಟ್. ಬಿ. ನುಗ್ಗೆಕಾಯಿ. ಸಿ. ಮುಲ್ಲಂಗಿ. ಡಿ. ಬೆಂಡೆಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬೆಂಡೆಕಾಯಿ. ಐದನೆಯ ಪ್ರಶ್ನೆ, ಶಿಕ್ಷಣದಲ್ಲಿ ನಂಬರ್ 1 ದೇಶ ಯಾವುದು? ಎ. ನಮ್ಮ ಭಾರತ. ಬಿ. ರಷ್ಯಾ. ಸಿ. ಕೆನಡಾ. ಡಿ. ಅಮೆರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೆನಡಾ. ಇನ್ನು ಆರನೆಯ ಪ್ರಶ್ನೆ, ತಿಂಡಿಗಳನ್ನು ಅಲಂಕರಿಸಲು ಯಾವುದನ್ನು ಬಳಸುತ್ತಾರೆ? ಎ. ಅಲ್ಯೂಮಿನಿಯಂ. ಬಿ. ಬಂಗಾರ. ಸಿ. ಕಬ್ಬಿಣ. ಡಿ. ಬೆಳ್ಳಿಯ ಪದರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬೆಳ್ಳಿ ಪದರ. ಏಳನೆಯ ಪ್ರಶ್ನೆ, ಯಾವ ಜೀವಿ ಚರ್ಮದಿಂದ ಉಸಿರಾಡುತ್ತದೆ? ಎ. ಮೀನು. ಬಿ. ಕಪ್ಪೆ. ಸಿ. ಹಾವು. ಡಿ. ಚೇಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕಪ್ಪೆ. ಎಂಟನೆಯ ಪ್ರಶ್ನೆ, ಡ್ರೈ ಫ್ರೂಟ್ಸ್ ಅನ್ನ ಯಾವ ಸಮಯದಲ್ಲಿ ನಾವು ಸೇವನೆ ಮಾಡಬೇಕು? ಎ. ಬೆಳಗ್ಗೆ. ಬಿ. ಮಧ್ಯರಾತ್ರಿ. ಸಿ. ಮಧ್ಯಾಹ್ನ. ಡಿ. ರಾತ್ರಿಯ ವೇಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬೆಳಗ್ಗೆ ಸೇವನೆ ಮಾಡಬೇಕು. ಇನ್ನು ಒಂಬತ್ತನೆಯ ಪ್ರಶ್ನೆ, ಯಾವ ಪ್ರಾಣಿಯ ಮೂಳೆ ಹೆಚ್ಚು ಬಲಿಷ್ಠವಾಗಿದೆ? ಎ. ಹುಲಿ. ಬಿ. ಆನೆ. ಸಿ. ತೋಳ. ಡಿ. ಜಿಂಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹುಲಿ ಮೂಳೆ. ಇನ್ನು ಹತ್ತನೆಯ ಪ್ರಶ್ನೆ, ವಿಶ್ವದಲ್ಲಿಯೇ ಅತಿ ದೊಡ್ಡ ಸಾಗರ ಯಾವುದು? ಎ. ಅಟ್ಲಾಂಟಿಕ್ ಸಾಗರ. ಬಿ. ಆರ್ಕಟಿಕ್ ಸಾಗರ. ಸಿ. ಹಿಂದೂ ಮಹಾಸಾಗರ. ಡಿ. ಪೆಸಿಫಿಕ್ ಸಾಗರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪೆಸಿಫಿಕ್ ಸಾಗರ. ಇನ್ನು 11ನೆಯ ಪ್ರಶ್ನೆ, ಹೆಚ್ಚು ಸಾಕ್ಷರತೆ ಹೊಂದಿರುವಂತಹ ರಾಜ್ಯ ಯಾವುದು? ಎ. ಕರ್ನಾಟಕ. ಬಿ. ಗುಜರಾತ್. ಸಿ. ಕೇರಳ ರಾಜ್ಯ. ಡಿ. ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೇರಳ. ಇನ್ನು 12ನೆಯ ಪ್ರಶ್ನೆ, ಯಾವ ಹಣ್ಣಿನ ಬೀಜಗಳನ್ನು ನಾವು ತಿನ್ನಬಾರದು? ಎ. ಆರೆಂಜ್. ಬಿ. ಸೇಬು ಹಣ್ಣು. ಸಿ. ಸಪೋಟ ಹಣ್ಣು. ಡಿ. ಪಪಾಯ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸೇಬು ಹಣ್ಣು. ಇನ್ನು 3ನೆಯ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯಲು ಯಾವುದನ್ನು ತುಂಬ ಉತ್ತಮ? ಎ. ಪಪಾಯ ಹಣ್ಣು. ಬಿ. ಸೇಬು ಹಣ್ಣು. ಸಿ. ಆರೆಂಜ್. ಡಿ. ಬದನೆಕಾಯಿ.
ಸರಿಯಾದ ಉತ್ತರ ಆಪ್ಷನ್ ಡಿ ಬದನೆಕಾಯಿ. ಇನ್ನು 14ನೆಯ ಪ್ರಶ್ನೆ. ಕನ್ನಡಿಯನ್ನ ಯಾವುದೇ ಕಾರಣಕ್ಕೂ ಈ ದಿಕ್ಕಿಗೆ ಹಾಕಬೇಡಿ, ಹಾಕಿದರೆ ದರಿದ್ರ ಬರುತ್ತದೆ. ಎ ಆಗ್ನೇಯ ದಿಕ್ಕು, ಬಿ ಉತ್ತರ ದಿಕ್ಕು, ಸಿ ದಕ್ಷಿಣ ದಿಕ್ಕು, ಡಿ ಪಶ್ಚಿಮ ದಿಕ್ಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗ್ನೇಯ ದಿಕ್ಕು. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ. ಭಾರತದ ರಾಷ್ಟ್ರೀಯ ನದಿ ಯಾವುದು? ಎ ಯಮುನಾ ನದಿ, ಬಿ ಗೋದಾವರಿ ನದಿ, ಸಿ ಸಿಂಧೂ ನದಿ, ಡಿ ಗಂಗಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಂಗಾ ನದಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.